ಹಲೋ ಫ್ರೆಂಡ್ಸ್, ನಮಸ್ತೆ. ಇಂಡಿಯಾ ಟು USA ಪಾರ್ಟ್ 2 ಮಿನಿ ವ್ಲಾಗ್ ಇದು. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಡೆಲ್ಲಿಗೆ ಬಂದ್ವಿ. ಡೆಲ್ಲಿಯಿಂದ ರೋಮ್ಗೆ ಬಂದ್ವಿ. ರೋಮಲ್ಲಿ ಫ್ಲೈಟ್ ಕ್ಯಾನ್ಸಲ್ ಆಯಿತು ಅಂತ ಹೇಳಿದೆ. ಆದರೆ ಮಕ್ಕಳನ್ನ ಇಟ್ಕೊಂಡು ಏರ್ಪೋರ್ಟಲ್ಲಿ 24 ಗಂಟೆ ಇರೋಕ್ಕಾಗೋದಿಲ್ಲ ಅಂತ ಹೇಳಿ ಹಸ್ಬೆಂಡ್ ಮಾತಾಡಿ ನಾವು ಫಸ್ಟು ರೋಮಿಂದ ವಾಷಿಂಗ್ಟನ್ಗೆ ಹೋದ್ವಿ. ಆದರೆ ಡಿಫ್ರೆಂಟ್ ಸೀಟ್ಗಳು ಸಿಕ್ಕಿತ್ತು, ಬಟ್ ಏನು ಮಾಡೋಕ್ಕಾಗಲ್ಲ. ಫಸ್ಟು ಹೋಗಿ ಅಲ್ಲಿ ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಹೊರಟ್ಬಿಟ್ವಿ. ರೋಮಿಂದ ವಾಷಿಂಗ್ಟನ್ DC ಫ್ಲೈಟ್ ಹತ್ತಿದ್ದು ಇಂಡಿಯಾ ಟೈಮಲ್ಲಿ ರಾತ್ರಿ ಆಗಿತ್ತು. ಹಾಗಾಗಿ ಒಳ್ಳೆ ನಿದ್ದೆ ಮಾಡಿಬಿಟ್ವಿ. ಫ್ಲೈಟ್ ಕ್ಯಾನ್ಸಲ್ ಆದಮೇಲೆ ಬ್ಯಾಗೇಜ್ ಎಲ್ಲ ಸಿಗೋದು ಡೌಟೆ, ಸೊ ಹಾಗಾಗಿ ಸಿಗಲಿಲ್ಲ ನಮಗೆ. ವಾಷಿಂಗ್ಟನ್ DC ಹೋಟೆಲ್ ಸ್ಟೇ ಮಾಡಿ ಬೆಳಗ್ಗೆನೇ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ತಿನ್ಕೊಂಡು ನಾವು ಮತ್ತೆ ಏರ್ಪೋರ್ಟಿಗೆ ಬಂದ್ವಿ. ಬಂದು ನೋಡಿದ ತಕ್ಷಣ ತುಂಬಾ ಖುಷಿ ಆಗೋಯಿತು. ನಮ್ಮ ಏರ್ ಇಂಡಿಯಾ ಇಂಟರ್ನ್ಯಾಷನಲ್ ಫ್ಲೈಟು ವಾಷಿಂಗ್ಟನ್ DC ಇವಾಗ ಸೆಕ್ಯೂರಿಟಿ ಚೆಕ್ ಮಾಡ್ಸಕ್ಕೆ ಹೋಗ್ತಾ ಇದ್ದೀವಿ. ಲಿಕ್ವಿಡ್ ಐಟಮ್ ಏನು ಅಲೋ ಮಾಡಲ್ಲ, ಹಾಗಾಗಿ ನೀರು ಜಾಸ್ತಿ ಇತ್ತು. ನೀರು ಚೆಲ್ಬಿಟ್ಟು ಆ ಬಾಟಲ್ನ ಟ್ರಾಶ್ಗೆ ಹಾಕಿ ನಾವೀಗ ಚೆಕ್ ಇನ್ ಮುಗಿಸಿ ಹೊರಟ್ವಿ. ಇನ್ನು ಹೋಗಿ ಮನೆ ತಲುಪೋದಕ್ಕೆ 2 ಫ್ಲೈಟ್ ಚೇಂಜ್ ಮಾಡಬೇಕು. ವಾಷಿಂಗ್ಟನ್ DC ಇಂದ ಅಟ್ಲಾಂಟಾಯಿಂದ ಡಾಲಸ್. ಅನ್ಕೊಂಡಿದ್ದೆ ಒಂದು, ಆಗಿದ್ದೆ